ಹಾಯ್ ಫ್ರೆಂಡ್ಸ್, ಟುಡೇ ನಾವು ಮೈಸೂರು ಟ್ರಿಪ್ ಮಾಡೋಣ. ಸೊ ಆ್ಯಕ್ಚುಲಿ ಈ ವೀಕೆಂಡ್ ನಾವು ಮೈಸೂರಿಗೆ 1 ಡೇ ಟ್ರಿಪ್ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಮೈಸೂರು ಪ್ಯಾಲೇಸ್. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ವೀಕೆಂಡಲ್ಲಿ 1 ಡೇ ಟ್ರಿಪ್, ನೀವು ಬ್ಯಾಂಗ್ಳೂರಿಂದ ಹೋದ್ರೂ 1 ಡೇನಲ್ಲಿ ಯು ಕ್ಯಾನ್ ಸಿ ಮೈಸೂರು ಪ್ಯಾಲೇಸ್ ಎವ್ರಿಥಿಂಗ್. ಸೊ ಫಸ್ಟ್ ಹೋಗಿದ್ದು ನಾವು ಮೈಸೂರು ಪ್ಯಾಲೇಸ್ಗೆ. ಸೊ ಇವತ್ತು ಮೈಸೂರು ಪ್ಯಾಲೇಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸಲ್ಲಿ ತುಂಬಾ ಗಿಡಗಳು ಹಾಕಿದ್ದಾರೆ, ತುಂಬಾ ಆಸಮ್ ಆಗಿದೆ. ಆ್ಯಂಡ್ ಎಂಟ್ರಿ ಫೀ ಕೊಟ್ಟು ನಾವು ಒಳಗಡೆ ಹೋದರೆ ಫಸ್ಟ್ ಕಂಡಿದ್ದೆ ಮೈಸೂರು ಪ್ಯಾಲೇಸ್ದು ಸ್ಕಲ್ಪ್ಚರ್. ಆ್ಯಂಡ್ ದೆನ್ ನಮಗೆ ಇದೊಂದು ಎಲ್ಲ ಆಗಿನ ಕಾಲದ ರಾಜರು ಹೇಗೆ ಜೀವನ ನಡೆಸಿದ್ರು ಅಂತ ನೋಡ್ಬೋದು. ಪೇಂಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವತ್ತು ನಾವು ಹೋಗಿದ್ದ ದಿನ ಸಂಡೇ ಆಗಿದ್ದರಿಂದ ಆ್ಯಂಡ್ ಆಲ್ಸೋ ಅವತ್ತು ಹಾಲಿಡೇ ಇದ್ದಿದ್ದರಿಂದ ತುಂಬಾ ಜನ ಬಂದಿದ್ದರು. ಸೊ ನೀವಿಲ್ಲಿ ನೋಡ್ಬೋದು, ಪೇಂಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವೇನಾದರೂ ಪೇಂಟಿಂಗ್ ಲವರ್ ಆಗಿದ್ದರೆ ಯು ಕ್ಯಾನ್ ರಿಯಲಿ ಲವ್ ದಿಸ್ ಪ್ಲೇಸ್. ಈ ಥರ ರಾಜರು ಆಗ ಹೇಗೆ ಜೀವನ ನಡೆಸ್ತಾ ಇದ್ರು ಅಂತ ಎಲ್ಲ ತೋರಿಸಿದ್ದಾರೆ. ಆ್ಯಂಡ್ ಆಗಿನ ಕಾಲದ ಆರ್ಕಿಟೆಕ್ಚರ್ ಅಂತೂ ಹೇಳೋಕ್ಕೆ ಆಗಲ್ಲ. ನೀವು ನೋಡ್ಬೋದು ಪೇಂಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ, 3D ಟೆಕ್ಸ್ಚರ್ ಥರ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಆರ್ಕಿಟೆಕ್ಚರ್ ಒಂದೊಂದು ಮೈನ್ಯೂಟ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಹೆರಿಟೇಜ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೈಸೂರು ಪ್ಯಾಲೇಸ್ ಈಸ್ ಅವರ್ ಪ್ರೌಡ್ನೆಸ್. ಸೊ ಆಗಿನ ಕಾಲದ ರಾಣಿಯರೆಲ್ಲ ಹೇಗಿದ್ದರು ಅನ್ನೋದಕ್ಕೆ ಒಂದು ಫೋಟೋಗಳ್ನ ಇಟ್ಟಿದ್ದಾರೆ. ಆ್ಯಂಡ್ ಆವಾಗ ಯೂಸ್ ಮಾಡ್ತಿದ್ದಂತಹ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನೂ ಕೂಡ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಮೈಸೂರು ಪ್ಯಾಲೇಸ್ನಲ್ಲಿ ಹೇಗೆ ಎಲ್ಲ ಕುದುರೆಗಳು ಅದೆಲ್ಲ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತ ಎಲ್ಲ ತೋರಿಸಿದ್ದಾರೆ. ಇಲ್ಲಿ ಆನೆ ನೋಡ್ಬೋದು ನೀವು, ರಥ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಮೊಬೈಲಲ್ಲಿ ನೋಡೋದಕ್ಕಿಂತ ಅಲ್ಲಿ ರಿಯಲಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆವಾಗ ರಾಜರು ಯೂಸ್ ಮಾಡ್ತಿದ್ದಂಥ ಸಿಂಹಾಸನ ಹೆಂಗಿದೆ, ಇದೆಲ್ಲ ರಿಯಲಾಗಿ ನೋಡೋಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ನಾನು ಹೊರಗಡೆ ಬರಬೇಕಾದ್ರೆ ಈ ಚಿಕ್ಕ ಗಣೇಶ ಕಾಣಿಸ್ತು, ತುಂಬ ಕ್ಯೂಟಾಗಿತ್ತು. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಆರ್ಕಿಟೆಕ್ಚರ್ ಅಂತೂ ರಿಯಲಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಯು ಕ್ಯಾನ್ ಗೋ ವಿಸಿಟ್ ಆ್ಯಂಡ್ ಫೀಲ್. ಹಾಗೆ ಅಲ್ಲಿ ಕೆಲವೊಂದು ಮಿರರ್ಸ್ ಹಾಕಿದ್ರು, ಜನ ಎಲ್ಲರೂ ಫೋಟೋ ತಗೋತಾಯಿದ್ರು. ಸೊ ನಾವು ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ರಾಜರ ಪ್ರತಿಮೆ ಕೂಡ ಇಟ್ಟಿದ್ರು ಬರಬೇಕಾದ್ರೆ. ಸೊ ಅದನ್ನು ನೋಡಿಕೊಂಡು ಹಾಗೆ ಹೊರ್ಗಡೆ ಬಂದರೆ ನೀವು ನೋಡ್ಬೋದು ಆರ್ಕಿಟೆಕ್ಚರ್ ಆಗಿನ ಕಾಲದಲ್ಲಿ ಇಷ್ಟು ಆಸಮಾಗಿ ಕಟ್ಟಿದ್ದಾರೆ ಅಂತ. ಆ್ಯಂಡ್ ಯೂಸ್ ಮಾಡಿರೋ ಕಲರ್ಸ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಒನ್ ಪ್ಲೇಸ್, ಒನ್ ಸೈಡ್ ಆಫ್ ದ ಪ್ಯಾಲೇಸ್. ಎಲ್ಲ ಗೋಲ್ಡ್ ಕಲರ್, ಗ್ರೀನ್ ಕಲರಲ್ಲಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಹೋಗಿ ನೋಡಿ. ಹಾಗೆ ಆಗಿನ ಕಾಲದಲ್ಲಿ ರಾಜರು ಎಲ್ಲ ಮೀಟಿಂಗ್ ಮಾಡ್ತಿದ್ದ ಪ್ಲೇಸ್ ಇದು ಆಲ್ಮೋಸ್ಟ್, ನನಗನ್ಸಿದ ಪ್ರಕಾರ. ಏನಾದರೂ ತಪ್ಪಿದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಬಟ್ ಇಲ್ಲೇ ಖಾಸಗಿ ದರ್ಬಾರು ಸಭಾಂಗಣ ಅಂತ ಬರೆದಿದ್ರು. ಸೊ ಇಲ್ಲೇ ಎಲ್ಲ ದರ್ಬಾರೆಲ್ಲ ನಡೆಸ್ತಾಯಿದ್ರು ಆಗಿನ ಕಾಲದಲ್ಲಿ. ಹಾಗೆ ಬಂದರೆ ಇದು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕೆ ಈ ಥರ ಸ್ಟೆಪ್ಸ್ ಇತ್ತು. ನನಗಂತೂ ಭಯ ಆಗ್ತಿತ್ತು. ಬಟ್ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಈ ಥರ ಸ್ಟ್ರಕ್ಚರ್ಸ್ ಎಲ್ಲ ಯೂಸ್ ಮಾಡಿ ಕಟ್ಟಿದ್ದಾರೆ. ಆ್ಯಂಡ್ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಇದ್ದರು. ಹಾಗೆ ಹೊರಗಡೆ ಬಂದರೆ ಆನೆಗಳಿಗೆ ಅಂಬಾರಿಗೆ ಹಾಕೋ ಎಲ್ಲ ವಸ್ತುಗಳನ್ನ ಇಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ತುಂಬಾ ಬಿಸಿಲಿತ್ತು. ಆ್ಯಂಡ್ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಒಂದು ಮರ ತುಂಬಾ ಚೆನ್ನಾಗಿದೆ. ನೀವು ಕೂಡ ಹೋಗಿ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೋದು. 1 ಡೇ ಹೋಗೋದಕ್ಕಂತೂ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಆ್ಯಂಡ್ ಮಕ್ಕಳಿಗೆ ತೋರಿಸ್ಬೇಕು ಆ್ಯಕ್ಚುಲಿ ನಮ್ಮದು ರಾಜರು ಹೇಗೆ ಜೀವನ ನಡೆಸಿದ್ರು, ಮೈಸೂರು ಪ್ಯಾಲೇಸ್ ಹೇಗಿದೆ ಎಲ್ಲ. ಆ್ಯಂಡ್ ತುಂಬ ದೊಡ್ಡ ಪ್ಯಾಲೇಸ್ ಇದು. ಸೊ ಅಟ್ಲೀಸ್ಟ್ ಮಿನಿಮಮ್ 3 to 4 hours ಬೇಕು ನೀವು ಎಂಟೈರ್ ಪ್ಯಾಲೇಸ್ ನೋಡಿ ಹೊರಗಡೆ ಎಲ್ಲ ನೋಡೋದಕ್ಕೆ. ದಿಸ್ ಈಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಸೈಡ್. ಸೊ ತುಂಬ ಚೆನ್ನಾಗಿದೆ. ನೀವು 1 ಡೇ ಹೋಗಿ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.